12 ವರ್ಷದ ಹುಡುಗಿನ 7 ಜನ ಸೇರಿ ಕಿಡ್ನಾಪ್ ಮಾಡಿ ಕಾಡೊಳಗಡೆ ಕರ್ಕೊಂಡು ಹೋಗ್ತಾರೆ. ಹುಡುಗಿಗೆ ಮಾತ್ರ ಏನೂ ಆಗಿರಲ್ಲ, ಆದ್ರೆ ಅಲ್ಲಿ ಕಿಡ್ನಾಪ್ ಮಾಡೋದ್ರಲ್ಲ ಆ 7 ಜನಕ್ಕೆ ಮಾತ್ರ ಒಳ್ಳೆ ಪಾಠ ಆಗುತ್ತೆ. 2005ರಲ್ಲಿ ಎಥಿಯೋಪಿಯಾದಲ್ಲಿ ನಡೆದಿರೋ ಒಂದು ಘಟನೆ ಇದು. ಈ 7 ಜನ ಸೇರ್ಕೊಂಡು ಆ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ, ಈ ಕಿಡ್ನಾಪ್ ಮಾಡೋದ್ರಲ್ಲ ಆ 7 ಜನರಲ್ಲಿ ಒಬ್ಬ ಆ ಹುಡುಗಿನ ಹಿಂಸಾಚಾರದಲ್ಲಿ ಮದುವೆ ಆಗ್ಬೇಕು ಅಂತ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಕಾಡಿಗೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಆ ಹುಡುಗಿಯರ ಕುಟುಂಬ ಏನಿರುತ್ತೋ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಜೊತೆ ಆ ಹುಡುಗಿನ ಹುಡುಕಿಕೊಂಡು ಹೋಗ್ತಾರೆ. ಯಾರು ಇಲ್ಲದೆ ಇರೋ ಆ ನಿಶಬ್ದವಾದ ಕಾಡಲ್ಲಿ ಕಿಡ್ನಾಪ್ ಮಾಡಿರೋದ್ರಿಂದ ಆ ಹುಡುಗಿ ಕಿರ್ಚ್ಕೊಂಡು ಅಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಶಬ್ದ ಕೇಳಿದ ಆ ಕಾಡಲ್ಲಿದ್ದ 3 ಸಿಂಹಗಳು ಆ ಜಾಗಕ್ಕೆ ಎಂಟ್ರಿ ಕೊಡ್ತವೆ. ನೆಕ್ಸ್ಟ್ ಆ ಜಾಗಗಳಿಗೆ ಎಂಟ್ರಿ ಕೊಟ್ಟಿದ್ಮೇಲೆ ಸಿಂಹಗಳಿಗೆ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಆ ಸಿಂಹಗಳು ಏನ್ ಮಾಡ್ತವೆ ಅಂದ್ರೆ, ಆ 7 ಜನ ಏನಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಆ 7 ಜನ ಏನಿದ್ರು ಆ ಸಿಂಹಗಳು ಬಂದಿದ್ ನೋಡಿ ಒಬ್ಬರ ಮೇಲೆ ಒಬ್ರು ಬಿದ್ದು ಆ ಹುಡುಗಿನ ಅಲ್ಲೇ ಬಿಟ್ಬಿಟ್ಟು ಓಡಾಗ್ಬಿಡ್ತಾರೆ. ಆದ್ರೆ ಆ ಸಿಂಹಗಳು ಜಾಸ್ತಿ ದೂರ ಅವ್ರನ್ನ ಚೇಸಿಂಗ್ ಮಾಡಿ ಅಟ್ಯಾಕ್ ಮಾಡಿಲ್ಲ. ಸಿಂಹಗಳು ಮನ್ಸ್ ಮಾಡಿದ್ರೆ ಅವ್ರನ್ನ ಚೇಸ್ ಮಾಡಿ ಅಲ್ಲೇ ಕೊಂದಾಕ್ಬೋದಾಗಿತ್ತು. ಅಂದ್ರೆ ಆ ಹುಡುಗಿ ಸೇಫ್ಟಿ ಮುಖ್ಯ ಅಂತ ಆ 3 ಸಿಂಹಗಳು ಆ ಹುಡುಗಿನ ಹಿಂದೆ ಬಿಟ್ಟು ಮುಂದೆ ಕುಳಿತುಕೊಂತವೆ. ಆ ಹುಡುಗಿಗೂ ಆ ಸಿಂಹಗಳನ್ನ ನೋಡಿ ಭಯ. ಕಂಟಿನ್ಯೂ ಆಗಿ ಆ ಸಿಂಹಗಳನ್ನ ನೋಡ್ತಾ ಅಳ್ತಾನೆ ಇರುತ್ತೆ. ಆದ್ರೆ ಆ ಸಿಂಹಗಳು ಆ ಹುಡುಗಿ ಸುತ್ತ ರೌಂಡ್ ಹೊಡಿತಾನೆ ಇರುತ್ತೆ. ಸಿಂಹಗಳು ಆ ಹುಡುಗಿನ ಸುತ್ತಾ ಇರೋದು ಬಿಟ್ರೆ ಆ ಹುಡುಗಿ ಮೇಲೆ ಅಟ್ಯಾಕು ಮಾಡಿಲ್ಲ, ಆ ಹುಡುಗಿಗೆ ಒಂದು ಚೂರುನು ಗಾಯನೂ ಮಾಡಿಲ್ಲ. 1-2 ಗಂಟೆ ಅಲ್ಲ, ಹತ್ತತ್ರ ಅರ್ಧ ದಿನ ಆ ಹುಡುಗಿಗೆ ಕಾವಲಾಗಿ ಅಲ್ಲೇ ನಿಂತಿದ್ವಂತೆ, ಎಲ್ಲೂ ಹೋಗದೆ. ಅರ್ಧ ದಿನ ಆದ್ಮೇಲೆ ಪೊಲೀಸು ಮತ್ತೆ ಅವ್ರ ಕುಟುಂಬದವರು ಊರಲ್ಲೆಲ್ಲ ಹುಡುಕ್ಬಿಟ್ಟು ಈ ಕಾಡ್ ಕಡೆ ಬರ್ತಾರೆ. ಆದ್ರೆ ಅವ್ರು ಬಂದು ನೋಡಿದ ತಕ್ಷಣ ಸಿಂಹಗಳಿಂದ ಹುಡುಗಿಗೆ ಏನಾದ್ರು ಆಗಿರ್ಬೋದು ಅಂತ ಭಯದಿಂದ ನೋಡ್ತಾರೆ. ಆ ಸಿಂಹಗಳು ಇವ್ರು ನೋಡಿದ ತಕ್ಷಣ ಸೈಲೆಂಟ್ ಆಗಿದ್ದು ಕಾಡಿನ ಕಡೆ ಹೋಗ್ಬಿಡ್ತವೆ. ನಮ್ ಕೆಲಸ ಮುಗೀತು, ಇನ್ಮೇಲೆ ನೀವೇ ನೋಡ್ಕೊಳ್ಳಿ ಅನ್ನೋ ತರ. ಅಂಡ್ ಸಿಂಹಗಳು ಕಾಪಾಡಿದ ಆ ಹುಡುಗಿನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಂಡ್ ನೆಕ್ಸ್ಟ್ ಇಲ್ಲಿ ಯಾರು ಕಿಡ್ನಾಪ್ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈ ಟಾಪಿಕ್ ಬಂದು ಪ್ರಪಂಚ ಎಲ್ಲ ವೈರಲ್ ಆಗುತ್ತೆ. ಅಂಡ್ ಈ ಸಿಂಹಗಳು ಈ ಹುಡುಗಿನ ಏಕೆ ಕಾಪಾಡ್ದು ಅಂತ ರಿಸರ್ಚ್ ಮಾಡಿರೋ ಈ ವಿಜ್ಞಾನಿಗಳು ಏನಂತಾರೆ ಅಂದ್ರೆ, ಆ ಹುಡುಗಿ ಬಂದು 12 ವರ್ಷದ ಆಗಿರೋದ್ರಿಂದ ಮತ್ತೆ ಭಯದಿಂದ ಅಲ್ಲಿ ಹುಡುಗಿ ಕಿರ್ಚಿರೋ ವಾಯ್ಸ್ ಇಂದ ಚಿಕ್ಕ ಸಿಂಹದ ಮರಿ ಕಿರ್ಚಿದಂಗೆ ಯಾವ್ದೋ ಒಂದು ಚಿಕ್ಕ ಸಿಂಹದ ಮರಿಗೆ ಪ್ರಾಬ್ಲಮ್ ಇದೆ ಅಂತ ಬಂದು ನೋಡಿದಾಗ ಅಲ್ಲಿ ಮನುಷ್ಯರಿಗೆ ಪ್ರಾಬ್ಲಮ್ ಇದೆ, ನಾವು ಪ್ರೊಟೆಕ್ಟ್ ಮಾಡಲೇಬೇಕು ಅಂತ ಅವುಗಳಿಗೆ ಒಂದು ಇನ್ನರ್ ಫೀಲಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಸ್ದಾಗ ಬೇಟೆಯಾಡಿ ಹೊಟ್ಟೆಗೆ ಆಹಾರ ಮಾಡ್ಕೊಳ್ಳೋ ಆ ಸಿಂಹಗಳಿಗೆ ಆ ಹೆಣ್ಮಗು ಹತ್ರ ಹೇಗೆ ನಡ್ಕೊಬೇಕು ಅಂತ ಗೊತ್ತಿದೆ. ಆದರೆ ಈ 7 ಜನಕ್ಕೆ ಮಾತ್ರ ಗೊತ್ತಿಲ್ಲ.